ಮಹಿಳೆಯರಿಗೆ ಬೆದರಿಸಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಹನಿ ಪ್ರಕರಣದಲ್ಲಿ ಹನಿಯೂರು ಚಂದ್ರೇಗೌಡ ಇದೀಗ ಸೆರೆಯಾಗಿದ್ದಾರೆ. ಆರ್ಆರ್ ಪೊಲೀಸರಿಂದ ಹನಿಯೂರು ಚಂದ್ರೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ರಾಮನಗರ ಮಕ್ಕಳ ಆಯೋಗ ಸಮಿತಿಯ ಸದಸ್ಯರಾಗಿದ್ರು ಚಂದ್ರೇಗೌಡ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡ್ತಾ ಇದ್ದ ಈತ ಬಂಧಿತ. ಫೋಟೋ ವಿಡಿಯೋವನ್ನ ತೋರಿಸಿ ಹಣ ಹಾಗೆ ಚಿನ್ನ ವಸೂಲಿ ಮಾಡ್ತಾ ಇದ್ದ. ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿಕೊಂಡು ಬರ್ತಾ ಇದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಹನಿಯೂರು ಚಂದ್ರೇಗೌಡರನ್ನ ಇದೀಗ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಹಿಳೆಯರಿಗೆ ಬೆದರಿಸೋದು, ಲೈಂಗಿಕ ದೌರ್ಜನ್ಯ ಎಸಗಿದ್ದಂತಹ ಆರೋಪ ಈಗ ಕೇಳಿಬಂದಿದೆ. ಜೊತೆಗೆ ಆ ಫೋಟೋ ವಿಡಿಯೋಗಳು ಏನಿದೆ ಅವೆಲ್ಲವನ್ನ ತೋರಿಸಿ ಅವರಿಗೆ ಬೆದರಿಕೆ ಹಾಕೋದು, ನಿಂದನೆಯನ್ನ ಮಾಡೋದು, ಅವರ ಬಳಿ ಹಣವನ್ನ ಪಡೆದುಕೊಳ್ಳುವಂಥದ್ದು, ಹಾಗೆ ಚಿನ್ನಾಭರಣವನ್ನ ಕೂಡ ಅವನಿಂದ ವಸೂಲಿ ಮಾಡುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಸದ್ಯ ಪೊಲೀಸರಿಂದ ಹನಿಯೂರು ಚಂದ್ರೇಗೌಡನ ಅರೆಸ್ಟ್ ಆಗಿದೆ. ಈಗ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ವಿಷಯಗಳು ರಿವೀಲ್ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡ್ತಾ ಇದ್ದ ಬಂಧಿತ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪೊಲೀಸ್ ಅಧಿಕಾರಿ ತಾನು ವಕೀಲ, ತಾನು ರಿಪೋರ್ಟರ್ ಅಂತ ಹೇಳಿ ಈ ರೀತಿ ಹೆಸರು ಹೇಳಿಕೊಂಡು ಮೋಸ ಮಾಡ್ತಾ ಇದ್ದ. ನಕಲಿ ಐಡಿ ಕಾರ್ಡ್ ಅನ್ನ ಸೃಷ್ಟಿಸಿ ಹಲವರಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ದ. ಚಂದ್ರೇಗೌಡ ಮೊಬೈಲ್ನಲ್ಲಿ 20 ಮಹಿಳೆಯರ ಖಾಸಗಿ ವಿಡಿಯೋ, ಫೋಟೋ, ಚಾಟಿಂಗ್ಗಳು ಪತ್ತೆಯಾಗದೆ ಮಹಿಳೆ ಸ್ನೇಹ ಗಳಿಸಿ ದೌರ್ಜನ್ಯವನ್ನ ಎಸಗಿ ಹಣ ವಸೂಲಿ ಮಾಡ್ತಾ ಇದ್ದ. ಅಂದ್ರೆ ಮಹಿಳೆಯರ ಜೊತೆಗೆ ಸಂಪರ್ಕದಲ್ಲಿರೋದು, ಆಕೆಯ ಜೊತೆಗೆ ಕ್ಲೋಸ್ ಆಗುವಂಥದ್ದು, ನಂತರದಲ್ಲಿ ಈ ರೀತಿ ದೌರ್ಜನ್ಯವನ್ನ ಎಸಗಿ ಅವರ ಬಳಿ ಹಣವನ್ನ ವಸೂಲಿ ಮಾಡ್ತಾ ಇದ್ದ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಾಜರಾಜೇಶ್ವರಿ ನಗರ ಠಾಣೆಗೆ ಮಹಿಳೆ ಒಬ್ಬರು ದೂರು ನೀಡಿರ್ತಾರೆ. ಇತ್ತೀಚೆಗೆ ಗಂಡನಿಂದ ದೂರವಾಗಿದ್ದಂತ ಮಹಿಳೆಯನ್ನ ಈತ ಪರಿಚಯ ಮಾಡ್ಕೊಂಡಿರ್ತಾನೆ. ಆಕೆಗೆ ನಾನು ಲೆಕ್ಚರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿರ್ತಾನೆ. ನನಗೆ ಡಿವೋರ್ಸ್ ಆಗಿದ್ದು, ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಗೆ ನಂಬಿಸಿರ್ತಾನೆ. ಆಕೆಯ ಜೊತೆಗೆ ಲೈಂಗಿಕ ಸಂಪರ್ಕವನ್ನ ಹೊಂದಿ ವಿಡಿಯೋ ಮಾಡ್ಕೊಂಡಿದ್ದ. ಆ ವಿಡಿಯೋ ಇಟ್ಕೊಂಡು ಮಹಿಳೆಗೆ ಬೆದರಿಕೆಯನ್ನ ಒಡ್ಡಿ 5 ಲಕ್ಷ ಹಣ ಕೂಡ ಪಡೆದಿದ್ದ ಈತ. ಇನ್ನು ಒಮ್ಮೆ ಆತನ ಮೊಬೈಲ್ ಅನ್ನ ಪರಿಶೀಲಿಸಿದ್ದ ದೂರುದಾರ ಮಹಿಳೆ ಅನಂತರದಲ್ಲಿ ಗೊತ್ತಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಮಹಿಳೆಯರಿಗೆ ಬೆದರಿಸಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಹಾಗಾಗಿ ಯಾವ ರೀತಿಯಾಗಿ ಆತ ಮೋಸವನ್ನ ಮಾಡ್ತಾ ಇದ್ದ, ಪೊಲೀಸರು ಹೇಗೆ ಆತನನ್ನ ಟ್ರ್ಯಾಕ್ ಮಾಡಿದ್ರು? ದಿವ್ಯಾ, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿದಂತಹ ಪ್ರಕರಣ ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಕೇಳಿ ಬಂದಂತಹ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಈಗ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅಪರಾಧಿ ಅಂತ ಸಾಬೀತಾಗಿ ಆತನಿಗೆ ಶಿಕ್ಷೆ ಕೂಡ ಪ್ರಕಟವಾಗಿರುವಂತದ್ದು. ಇನ್ನೂ ಆ ಪ್ರಕರಣವನ್ನ ಅರಗಿಸಿಕೊಳ್ಳೋದಕ್ಕೆ ರಾಜ್ಯದ ಜನರಿಗೆ ಆಗಿಲ್ಲ. ಯಾಕಂತಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿದ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾನೆ. ಈಗ ಮತ್ತೊಬ್ಬ ಈತ ಜನಪ್ರತಿನಿಧಿ ಆಗದೆ ಹೋದ್ರೂ ಕೂಡ ಸೊಸೈಟಿಯಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ, ರಾಮನಗರ ಜಿಲ್ಲಾ ಮಕ್ಕಳ ಆಯೋಗದ ಸಮಿತಿ ಸದಸ್ಯ ಕೂಡ ಹೌದಿತ್ತ. ಅಂದ್ರೆ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿ ಇದ್ಕೊಂಡು ಈತ ಒಳಗೆ ಮಾಡ್ತಾ ಇದ್ದಂತಹ ಆ ಕೆಲಸ ಏನಿದೆ ಅದು ಅತಿ ಹೀನಾಯವಾಗಿದೆ ಅಂತ ಹೇಳ್ಬೋದು. ಮದುವೆ ಆಗೋದಾಗಿ ನಂಬಿಸಿ ವಿಚ್ಛೇದಿತ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವ್ರ ಜೊತೆ ಲೈಂಗಿಕ ಲೈಂಗಿಕ ಕ್ರಿಯೆಯನ್ನು ನಡೆಸಿ ಆ ಎಲ್ಲಾ ವಿಡಿಯೋಗಳನ್ನು ಕೂಡ ತನ್ನ ಬಳಿ ಇಟ್ಕೊಂಡು, ಅದಾದ್ಮೇಲೆ ಅದನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಒಂದು ಬಾರಿ ಪೊಲೀಸ್ ಅಂತ ಇದ್ದ, ಮತ್ತೊಂದು ಬಾರಿ ಜರ್ನಲಿಸ್ಟ್ ಅಂತ ಹೇಳ್ಕೊಳ್ತಾ ಇದ್ದ, ಮತ್ತೊಂದು ಬಾರಿ ನಾನು ವಕೀಲ ಅಂತ ಹೇಳ್ಕೊಳ್ತಿದ್ದ. ಹೀಗೇನೆ ಅನೇಕ ಜನ ಹೆಣ್ಮಕ್ಳಿಗೆ ಮಂಕು ಬೂದಿ ಎರಚುವಂತಹ ಕೆಲಸವನ್ನ ಈತ ಮಾಡ್ತಾ ಇರುವಂತದ್ದು. ಅಂದ್ರೆ ಸುಬ್ರಹ್ಮಣ್ಯಪುರ ನಿವಾಸಿ ಇವನು. ಈತ ನಕಲಿ ಐಡಿ ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡ್ಕೊಂಡಿದ್ದ ಅನ್ನೋದು ಮಾಹಿತಿ ಕೂಡ ಇದೆ. ಈಗ ಈತ ಏನು ಈ ರೀತಿಯಾದಂತಹ ಒಂದು ಖತರ್ನಾಕ್ ಕೆಲಸವನ್ನ ಮಾಡಿದಾನಲ್ಲ, ಇದು ಈಗ ಒಬ್ಬ ಮಹಿಳೆಯಿಂದ ಬಯಲಿಗೆ ಬಂದಿರುವಂತದ್ದು. ಇನ್ನು ಪ್ರಕರಣ ಕೂಡ ಅದೇ ರೀತಿಯಾಗಿ ದಾಖಲಾಗಿರುವಂತದ್ದು. ಇನ್ನು ಈ ಕಾಮುಕ ಚಂದ್ರೇಗೌಡ ತನ್ನ ಕಾಮದಾಟವನ್ನ ಏನು ಮುಂದುವರಿಸಿದ್ನಲ್ಲ, ಹೀಗಾಗಿ ಅದನ್ನೆಲ್ಲವೂ ಕೂಡ ವಿಡಿಯೋ ಮಾಡ್ಕೊಂಡಿರ್ತಾನೆ ಮತ್ತು ಒಬ್ಬ ಮಹಿಳೆಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡಿರ್ತಾನೆ. ಮೊಬೈಲ್ ಕೈಗೆ ಮತ್ತು ಆ ಮಹಿಳೆ ಕೈಗೆ, ಅಂದ್ರೆ ಹಣವನ್ನು ಏನು ಕೊಟ್ಟಿರ್ತಾಳಲ್ಲ ಆ ಮಹಿಳೆ ಕೈಗೆ ಮೊಬೈಲ್ ಸಿಗುತ್ತೆ. ಮೊಬೈಲ್ ಸಿಕ್ಕಂತಹ ಸಂದರ್ಭದಲ್ಲಿ, ಮೊಬೈಲ್ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ಮಹಿಳೆಯರ ಖಾಸಗಿ ವಿಡಿಯೋಗಳು, ಫೋಟೋಗಳು ಎಲ್ಲವೂ ಕೂಡ ಇರುವಂತದ್ದು ಗೊತ್ತಾಗಿದೆ. ಹೀಗಾಗಿ ತಕ್ಷಣಕ್ಕೆ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಹೀಗಾಗಿ ಈ ಕಾಮುಕ ಚಂದ್ರೇಗೌಡರನ್ನ ಬಂಧಿಸಿ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೊಬೈಲ್ ಫೋನ್ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಶಾಕಿಂಗ್ ವಿಷಯಗಳು ಬೆಳಕಿಗೆ ಬಂದಿರುವಂತದ್ದು. ಇನ್ನು ಈತನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಯಾರು ಇದ್ದಂತಹ ಸಂದರ್ಭದಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಾಗ ಈತನ ವಿರುದ್ಧವಾಗಿ ಮತ್ತಷ್ಟು ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ದಿವ್ಯಾ, ಮಾಹಿತಿಗಾಗಿ
ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.